ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 14ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಭಗವಂತನಲ್ಲಿ ಪರಾಯಣನಾಗಿರೋದು ಅಂತಂದರೆ ಅರ್ಥ ಏನು, ಮತ್ತು ಇಲ್ಲಿ ಈ ಒಂದು ಧ್ಯಾನದಲ್ಲಿ ನಾವು ಸಗುಣ ಪರಮೇಶ್ವರನ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾ ಇರೋದು, ಅಥವಾ ನಿರ್ಗುಣ ಬ್ರಹ್ಮನದೋ, ಅಥವಾ ಭೇದ ಭಾವದಿಂದ ಮಾಡಬೇಕು ಅಭೇದ ಭಾವದಿಂದ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಭಗವಂತನಲ್ಲಿ ಪರಾಯಣನಾಗೋದು ಅಂತಂದರೆ ತನ್ನ ಧ್ಯೇಯವನ್ನೇ ಅವನು ಅಂತ ತಿಳ್ಕೊಂಡು ಅವನಲ್ಲೇ ತನ್ನ ಚಿತ್ತವನ್ನು ತೊಡಗಿಸಿ ಬೇರೆ ಯಾವುದರಲ್ಲೂ ಅವನಿಗೆ ಅಟ್ಯಾಚ್ಮೆಂಟ್ ಇರಬಾರ್ದು. ಕಂಪ್ಲೀಟ್ ವೈರಾಗ್ಯ ಇರಬೇಕು. ಭಗವಂತನನ್ನು ಬಿಟ್ಟು ಅವನು ಮನಸ್ಸು ಬುದ್ಧಿ ಚಿತ್ತ ಎಲ್ಲೂ ಕೂಡ ಬೇರೆ ಏನೇ ವಿಷಯ ಇಲ್ಲದೆ ಬರೀ ಭಗವಂತನೇ ತುಂಬಿಕೊಂಡಿರ್ತಾನೆ. ಮತ್ತು ಅವನೇ ನನಗೆ ರಕ್ಷಕ, ಸಹಾಯಕ, ಒಡೆಯ, ಅವನೇ ನನ್ನ ಜೀವನ ಮತ್ತು ಸರ್ವಸ್ವವೂ ಅವನೇ ಅಂತ ತಿಳ್ಕೊಂಡು ಅವನು ಏನು ಮಾಡಿದ್ರೂ ಕೂಡ ಸಂತುಷ್ಟನಾಗಿರ್ತಾನಲ್ಲ, ಅದನ್ನು ಭಗವಂತನಲ್ಲಿ ಪರಾಯಣನಾಗೋದು ಅಂತ ಹೇಳೋದು ಅಂತ ತಿಳ್ಕೊಂಡ್ವಿ. ಈ ಶ್ಲೋಕದಲ್ಲಿ ಹೇಳ್ತಾ ಇರೋ ಪ್ರಕಾರ ಇಲ್ಲಿ ಉಪಾಸ್ಯ ಮತ್ತು ಉಪಾಸಕನ ಭೇದವನ್ನು ಇಟ್ಕೊಂಡು ಸಗುಣ ಪರಮೇಶ್ವರನ ಧ್ಯಾನದ ರೀತಿಯನ್ನು ಹೇಳಿದ್ದಾರೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಇಲ್ಲ, ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಸಗುಣದ ಧ್ಯಾನದ ರೀತಿಯನ್ನು ಹೇಳಲ್ಪಟ್ಟಿದೆ, ಇದು ಸರಿಯಾಗೇ ಇದೆ. ಆದರೆ ಈ ಸಗುಣ ಧ್ಯಾನ ಅನ್ನೋದು ಸರ್ವಶಕ್ತಿವಂತ ಸರ್ವಾಧಾರ ಪರಮೇಶ್ವರನ ನಿರಾಕಾರ ಸ್ವರೂಪವಾಗಿದೆಯೋ, ಅಥವಾ ಭಗವಾನ್ ಶಂಕರ, ಶ್ರೀ ವಿಷ್ಣು, ಶ್ರೀರಾಮ, ಶ್ರೀಕೃಷ್ಣ ಈ ರೀತಿ ಸಾಕಾರ ರೂಪಗಳಲ್ಲಿ ಯಾವುದರಾದರೂ ಒಂದರ ಸ್ವರೂಪವಾಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಆಯಿತು, ಇಲ್ಲಿ ಸಗುಣ ಧ್ಯಾನದ ರೀತಿಯನ್ನೇ ಹೇಳಿದ್ದಾರೆ. ಆದರೆ ಇದು ಆ ಭಗವಂತನ ನಿರಾಕಾರ ಸ್ವರೂಪದ ಬಗ್ಗೆ ನಾವು ಧ್ಯಾನ ಮಾಡಬೇಕಾ, ಅಥವಾ ಇಲ್ಲಿರುವಂಥ ಬೇರೆ ಬೇರೆ ಭಗವಂತನ ರೂಪಗಳಿದೆಯಲ್ಲ, ವಿಷ್ಣು, ರಾಮ, ಕೃಷ್ಣ, ಶಂಕರ ಈ ರೀತಿ ಆ ಸಾಕಾರ ರೂಪಗಳ ಬಗ್ಗೆ ಹೇಳ್ತಾ ಇರೋದಾ, ಯಾವುದನ್ನು ಇಟ್ಕೊಂಡು ನಾವು ಧ್ಯಾನ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಉತ್ತರ ಏನು ಅಂತಂದರೆ, ಭಗವಂತನ ಗುಣ, ಪ್ರಭಾವ, ತತ್ವ ಮತ್ತು ರಹಸ್ಯವನ್ನು ತಿಳ್ಕೊಂಡು ಮನುಷ್ಯ ಏನು ಮಾಡಬೇಕು, ತನ್ನ ರುಚಿಗೆ, ಅಂದರೆ ನನಗೇನು ಇಷ್ಟ ಆಗುತ್ತೋ, ನನ್ನ ಸ್ವಭಾವ ಏನಿದೆಯೋ ಅದಕ್ಕೆ ತಕ್ಕಂಗೆ ನನಗೆ ಯಾವುದೋ ಒಂದು ದೇವತೆಯಲ್ಲಿ ಆಕರ್ಷಣೆ ಬರುತ್ತೆ, ಅದಕ್ಕನುಸಾರವಾಗಿ ಯಾವ ರೂಪದಲ್ಲಿ ಸುಗಮವಾಗಿ ನಮ್ಮ ಮನಸ್ಸು ಹತ್ತುತ್ತೋ, ಅಂದರೆ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಅಥವಾ ನಾವು ಭಗವಂತನ ಸ್ಮರಣೆ ಮಾಡಬೇಕು ಅಂದಾಗ ಯಾವ ರೂಪ ನನಗಿಷ್ಟ ಆಗುತ್ತೋ, ಜಾಸ್ತಿ ಹೊತ್ತು ನಾವು ಯಾವ ರೂಪವನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕಾಗುತ್ತೋ ಆ ರೀತಿ ಆ ಒಂದು ರೂಪದ ಧ್ಯಾನವನ್ನು ಅವನು ಮಾಡಬೇಕು ಅಥವಾ ಮಾಡಬಹುದು. ಯಾಕೆ ಅಂತಂದರೆ ಭಗವಂತನು ಒಬ್ಬನೇ ಇರೋದು ಮತ್ತು ಎಲ್ಲ ರೂಪಗಳು ಕೂಡ ಅವಂದೇ ಆಗಿದೆ. ಅದಕ್ಕೋಸ್ಕರನೇ ಇಲ್ಲಿ ಇಂಥದ್ದೇ ರೂಪ ವಿಶೇಷದ ಧ್ಯಾನಕ್ಕಾಗಿ ಹೇಳಿದ್ದಾರೆ. ಅಂದರೆ ಇಂಥ ಒಂದು ರೂಪವನ್ನೇ ಇಟ್ಕೊಂಡು ನಾವು ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಕಲ್ಪನೆನೇ ಮಾಡ್ಕೋಬಾರ್ದು. ನಮ್ಮ ಮನಸ್ಸಿಗೆ ಯಾವುದು ಇಷ್ಟ ಆಗುತ್ತೋ ಆ ಭಗವಂತನ ಒಂದು ರೂಪವನ್ನು ಮನಸ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ನೋಡಿ, ನನ್ನ ಗುಣ, ನನ್ನ ಪ್ರಭಾವ, ನನ್ನ ಸ್ವಭಾವ ಬೇರೆ ಬೇರೆ ಇರುತ್ತೆ. ಒಬ್ಬೊಬ್ಬರು ರುಚಿ, ಒಬ್ಬೊಬ್ಬರು ಸ್ವಭಾವ ಬೇರೆ ಬೇರೆ ಇರುತ್ತೆ. ಈಗ ನನ್ನ ಮನಸ್ಸಿಗೆ ಯಾವುದೋ ಒಂದು ದೇವತೆಯ ರೂಪ ಇಷ್ಟ ಅಂತ ಇಟ್ಕೊಳ್ಳಿ, ಇಲ್ಲ ಅದನ್ನು ಮಾಡಬಾರ್ದು, ಅದನ್ನು ಬಿಟ್ಬಿಟ್ಟು ಇನ್ಯಾವುದೋ ಮಾಡಿ ಅಂತಂದಾಗ ನನ್ನ ಮನಸ್ಸಿಗೆ ಇಷ್ಟ ಆಗೋದಿಲ್ಲ, ಅದು ಧ್ಯಾನದಲ್ಲಿ ತೊಡಗೋದಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಯಾವ ರೂಪ ಇಷ್ಟನೋ ಅದನ್ನೇ ಇಟ್ಕೊಂಡು ಅದನ್ನೇ ಭಗವಂತ, ಅದೇ ಸರ್ವಸ್ವ ಅಂತ ತಿಳ್ಕೋಬೇಕು. ಯಾಕೆ ಅಂತಂದರೆ ಭಗವಂತ ಇರೋದು ಒಬ್ಬನೇ, ಅವನ ರೂಪಗಳು ಮಾತ್ರ ಅನೇಕ ಇದೆ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಆಯಿತಾ? ಅದಕ್ಕೋಸ್ಕರನೇ ಭಗವಂತನ ಗುಣ ಬೇಕಾದಷ್ಟಿದೆ, ಪ್ರಭಾವವು ಬೇಕಾದಷ್ಟಿದೆ, ತತ್ವಗಳು ಬೇಕಾದಷ್ಟಿದೆ, ರಹಸ್ಯವನ್ನು ಇದನ್ನೆಲ್ಲ ತಿಳ್ಕೋಬೇಕು. ಅದೆಲ್ಲ ತಿಳ್ಕೊಂಡ ಮೇಲೆ ನಮಗೇನನ್ಸುತ್ತೆ ಅಂತಂದರೆ, ನಮಗೆ ಯಾವ ರೂಪದಲ್ಲಿ ಈಸಿಯಾಗಿ ನಾವು ಅವನನ್ನು ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಂಥ ಒಂದು ರೂಪವನ್ನು ಇಟ್ಕೊಂಡು ನಾವು ಧ್ಯಾನ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಇಲ್ಲ, ಯಾವುದೋ ಒಂದು ಹೇಳ್ಬಿಟ್ಟಿದ್ದಾರೆ ಅದನ್ನೇ ಕಲ್ಪನೆ ಮಾಡಿಕೊಂಡು ಅದರಲ್ಲಿ ಮನಸ್ಸು ತೊಡಗುತ್ತೆ ಹೊರತು ಅಲ್ಲಿ ಧ್ಯಾನ ಅನ್ನೋದು ಬರೋದಿಲ್ಲ. ಇಲ್ಲಿ ಕೆಲವೊಂದು ವಿಷಯಗಳನ್ನು ಈ ಭಗವಂತನ ಗುಣ, ಪ್ರಭಾವ ಇದ್ರ ಬಗ್ಗೆ ಹೇಳಿದ್ದಾರೆ. ಅದೇನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ವಾಸ್ತವವಾಗಿ ಭಗವಂತನ ಗುಣ, ಪ್ರಭಾವ, ತತ್ವ ಮತ್ತು ರಹಸ್ಯವನ್ನು ಕುರಿತು ಅವನು ಹೀಗೆ ಮತ್ತು ಇಷ್ಟೇ ಇದ್ದಾನೆ ಅಂದರೆ ಭಗವಂತ ಹೀಗೇ ಇದ್ದಾನೆ, ಹೀಗೇ ಮಾಡಬೇಕು ಆ ರೀತಿ ಹೇಳೋದಕ್ಕಾಗೋದೇ ಇಲ್ಲ.
ಈ ಸಂಬಂಧದಲ್ಲಿ ನಾವು ಏನಾದರೂ ಹೇಳಿದ್ರೆ ಅದು ಹೇಗಿರುತ್ತೆ ಅಂತಂದರೆ, ಅಂದರೆ ಭಗವಂತನ ವಿಷಯದಲ್ಲಿ ನಾವೇನಾದರೂ ಹೀಗೆ ಮಾಡಬೇಕು, ಇಷ್ಟೇ ಇದ್ದಾನೆ ಭಗವಂತ, ಹೀಗೆ ಇದ್ದಾನೆ ಅಂತ ಏನಾದರೂ ಹೇಳಕ್ಕೆ ಹೋದರೆ ಅದೆಲ್ಲ ಹೇಗಿರುತ್ತೆ ಅಂತಂದರೆ ಸೂರ್ಯನಿಗೆ ದೀಪವನ್ನು ತೋರಿಸ್ದಂಗೆ ಆಗುತ್ತೆ ಅಂತ. ಈಗ ಸೂರ್ಯನಿಗೆ ದೀಪವನ್ನು ತೋರಿಸೋದಕ್ಕೆ ಆಗುತ್ತಾ? ಫಸ್ಟ್ ಯೋಚನೆ ಮಾಡಿ. ತೋರಿಸಿದ್ರೆ ಹೇಗಿರುತ್ತೆ? ಆ ಸೂರ್ಯನ ಮುಂದೆ ದೀಪ ಏನೂ ಅಲ್ಲ ಅಲ್ವಾ? ಅದೇ ರೀತಿ ಆ ಭಗವಂತನ ಗುಣಗಳ ಬಗ್ಗೆ ಪ್ರಭಾವ, ತತ್ವ, ರಹಸ್ಯ ಏನಾದರೂ ಆಗಿರ್ಬೋದು, ಅದನ್ನು ಹೇಳಿ ಹೀಗೇ ಇದ್ದಾನೆ, ಇಷ್ಟೇ ಇದ್ದಾನೆ ಅಂತಂದರೆ ಅದು ಸೂರ್ಯನಿಗೆ ದೀಪ ತೋರಿಸ್ದಂಗೆ ಲೆಕ್ಕ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಾ? ಭಗವಂತನ ಬಗ್ಗೆ ಇಷ್ಟೆಲ್ಲ ಧರ್ಮಗ್ರಂಥಗಳಲ್ಲಿ ಹೇಳಿದ್ರೂ ಕೂಡ ಅದೆಲ್ಲ ತೃಣಕ್ಕೆ ಸಮಾನ ಅಂತಂದರೆ ಅವನ ಗುಣಗಳಲ್ಲಿ ಸಾಸಿವೆ ಕಾಳಷ್ಟು ಕೂಡ ವರ್ಣನೆ ಮಾಡಿಲ್ಲ ಅಂತಲೇ ಅರ್ಥ. ಇನ್ನು ನಾವು ಅದನ್ನ ಏನಾದರೂ ಎಲ್ಲ ಹೇಳಿಬಿಡ್ತೀವಿ ಅಥವಾ ನಾನೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಅಂತಂದರೆ ಅದು ಹಾಸ್ಯಾಸ್ಪದನೇ, ಸೂರ್ಯನಿಗೆ ದೀಪ ತೋರಿಸ್ದಾಗೆ ಅಂತ ಲೆಕ್ಕ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದರ ಮುಂದೆ ಬರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.